ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದಷ್ಟು ಸಬ್ಸ್ಕ್ರೈಬರ್ಸ್ ರಿಕ್ವೆಸ್ಟ್ನ ಇವತ್ತು ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನನ್ನ ಯಾವುದೇ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ಪವಿತ್ರ ಅವರ ಹೆಸರು ಹೇಳಿ ಅಂತ ಹೇಳಿದರೆ. ಓಕೆ, ಹಾಯ್ ಪವಿತ್ರ ಅವರೇ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಿಮ್ಮ ಎಲ್ಲ ಕಮೆಂಟ್ಸು, ಸ್ವೀಟ್ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಓಕೆನಾ? ನೆಕ್ಸ್ಟು ರಾಗಿ ಮುದ್ದೆ. ಓಕೆ, ಒಬ್ಬರು ಇಂಗ್ಲೆಂಡಿಂದ ವೀಣಾ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಅವರಿಗೆ ರಾಗಿ ಮುದ್ದೆ ಸುಮಾರು ಚಾನಲಲ್ಲಿ ನೋಡಿದಾರಂತೆ, ಬಟ್ ಯಾವುದು ಪರ್ಫೆಕ್ಟಾಗಿ ಅವ್ರಿಗೆ ಬರ್ತಾಯಿಲ್ಲ, ನೀವು ಒಂದು ಸರಿ ತೋರಿಸಿ ಅಂತ ಹೇಳಿದರು. ಹಾಗಾಗಿ ಇವತ್ತು ರಾಗಿ ಮುದ್ದೆ ಜೊತೆಗೆ ಒಂದೇನು ಕರಿ ಅಂದರೆ ಅಥೆಂಟಿಕ್ ಯಾವುದಾದ್ರೂ ವೆಜ್ ಡಿಶ್, ಅದಕ್ಕೆ ಸೈಡ್ ಡಿಶ್ ತೋರಿಸಿ ಮುದ್ದೆ ಜೊತೆಗೆ ಅಂತ ಹೇಳಿದರು. ಅದನ್ನು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆಯೇ ಪುಳಿಯೋಗರೆ ಗೊಜ್ಜು ರೆಸಿಪಿ ನಮ್ಮ ಮಗಳಿಗೆ ತುಂಬ ಇಷ್ಟ, ತೋರಿಸಿ ಅಂತ ಒಬ್ಬರು ಹೇಳಿದರು. ಅವ್ರಿಗೂ ಕೂಡ ಇವತ್ತು ಪುಳಿಯೋಗರೆ ಗೊಜ್ಜು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇನ್ನೊಬ್ಬರು ಎಗ್ ಬಿರಿಯಾನಿ ಕೇಳಿದರು. ಅಂದರೆ ಒಂದಷ್ಟು ನೋಟ್ಸ್ನ ಮಾಡಿ, ಯಾವುದಾದ್ರೂ ಇದ್ದರೆ ಈ ರೀತಿ ನಾನು ಒಂದಷ್ಟು ನೋಟ್ಸ್ನ ಮಾಡಿಟ್ಕೊಂಡಿರ್ತೀನಿ. ಅದನ್ನು ನೆಕ್ಸ್ಟ್ ಮರ್ತೋಗ್ಬಿಟ್ರೆ ಆಮೇಲೆ ಮತ್ತೆ ಕಮೆಂಟ್ಸ್ ಓಪನ್ ಮಾಡಿ ನೋಡಬೇಕಾಗತ್ತೆ ಅಂತೇಳಿ ಈ ಥರ ನೋಟ್ಸ್ನ ಮಾಡಿಟ್ಕೊಂಡಿರ್ತೀನಿ. ಅವಾಗೇ ನೆನ್ಪು ಮಾಡಿಕೊಂಡು ಎಗ್ ಬಿರಿಯಾನಿ ತೋರಿಸಿ ಅಂತ ಹೇಳಿದ್ದೀರಾ, ಅದನ್ನು ಯಾವಾಗಾದರೂ ಕಮ್ಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ, ಬರೆದು ಇಟ್ಕೊಂಡಿದ್ದೀನಿ. ಆಮೇಲೆ 27th ಬರ್ತಡೇ ಏನೋ ಇದೆ, ವಿಶ್ ಮಾಡಿ ಅಂತ ಹೇಳಿದ್ರಿ. 27th ವಿಶ್ ಮಾಡ್ತೀನಿ. ಓಕೆ, ಇವಾಗ ಶುರು ಮಾಡೋಣ ಇವತ್ತಿನ ಬ್ಲಾಗ್ನ. ರಾಗಿ ಮುದ್ದೆ ಹಾಗೆಯೇ ಯಾವುದಾದ್ರೂ ಒಂದು ಕಾಂಬಿನೇಷನ್ ಆಗಿ ಸಾಂಬಾರು ಏನಾದರೂ ಮಾಡ್ತೀನಿ ಇವತ್ತು. ಅನಿಲ್ ಕೂಡ ಇವತ್ತು ರಜಾ ತೊಗೊಂಡಿದ್ದಾರೆ, ಏನೋ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ದಾರೆ. ಅವ್ರಿಗೆ ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಹಾಗೆಯೇ ಸ್ಪೆಷಲಾಗಿ ಸ್ವಲ್ಪ ಏನಾದರೂ ಮಾಡ್ತೀನಿ. ಅಂದರೆ ವೆಜ್ಜೇ, ನಾನ್ ವೆಜ್ ಅಲ್ಲ, ವೆಜ್ ಕೇಳಿದ್ದಾರೆ ಅವರು, ಹಾಗಾಗಿ ವೆಜ್ಜೇ ಮಾಡ್ತೀನಿ. ಓಕೆ, ಬನ್ನಿ ಶುರು ಮಾಡೋಣ. ಇಂಡಸ್ ವ್ಯಾಲಿಯಿಂದ ನಾನು ಒಂದು ಫಿಶ್ ಫ್ರೈ ಪ್ಯಾನ್ ಹಾಗೆಯೇ ಒಂದು ತವಾನ ಆರ್ಡರ್ ಮಾಡಿದ್ದೆ. ಅದು ನಿನ್ನೆ ಬಂದಿತ್ತು, ಬಟ್ ನಾನು ಅನ್ಬಾಕ್ಸ್ ಮಾಡಿರಲಿಲ್ಲ. ಇವತ್ತು ಅನಿಲ್ ಹತ್ರ ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ತವಾನ ತೊಗೊಂಡಿದ್ದೇನಕ್ಕೆ ಅಂದರೆ, ನಮ್ಮ ಮನೇಲಿ ದೋಸೆದು ಒಂದು ತವಾನ ತೊಗೊಂಡಿದ್ದೆ ಆಲ್ರೆಡಿ, ಅಂದರೆ ದೋಸೆ ಕಾವಲಿ ತೊಗೊಂಡಿದ್ದೆ ಕ್ಯಾಸ್ಟ್ ಐರನ್ದು. ಬಟ್ ಅದು ಸೀಲ್ ಬಿಟ್ಕೊಂಡ್ಬಿಟ್ಟಿದೆ, ಯಾವುದೋ ಬೇರೆ ಕಂಪ್ನಿದು ತೊಗೊಂಡಿದ್ದೆ, ಚೆನ್ನಾಗಿರಲಿಲ್ಲ, ಸೀಲ್ ಬಿಟ್ಕೊಂಡಿದ್ದೆ. ಹಾಗಾಗಿ ಇಂಡಸ್ ವ್ಯಾಲಿದೆ ತರಿಸ್ದೆ. ಕ್ಯಾಸ್ಟ್ ಐರನ್ ತವಾನ ಯೂಸ್ ಮಾಡೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಐರನ್ ರಿಚ್ ಇರುತ್ತೆ ಫುಡ್ಡು, ನಾವು ಯಾವುದೇ ಕುಕ್ ಮಾಡಿದ್ರು ಅದರಲ್ಲಿ. ನಾನು ಆದಷ್ಟು ನಾನ್ ಸ್ಟಿಕ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಸ್ಟೀಲ್ ಹಾಗೆಯೇ ಕ್ಯಾಸ್ಟ್ ಐರನ್ಗೆ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳತಿ, ಎಲ್ಲ ಒಂದೇ ಸರಿ ಆಗಲ್ಲ, ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಚೇಂಜ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿತ್ತು, ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಕೂಡ. ಏನಿಲ್ಲ, ಇದೆಲ್ಲ ಪ್ರೀ ಸೀಸನ್ಡ್ ಆಗಿರುತ್ತೆ, ನಾವು ಸೀಸನಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಇಂಡಸ್ ವ್ಯಾಲಿನಲ್ಲಿ ಇವಾಗ 40% ಆಫರ್ ನಡೀತಾ ಇದೆ. ಹಾಗೆಯೇ ಅವರು ನನಗೆ ಕೂಡ ಒಂದು ಕೂಪನ್ ಕೋಡ್ನ ಕಳಿಸಿದ್ದಾರೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ಬೈ ಮಾಡಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓವರ್ ಆಲ್ ಆಗಿ 52% ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಹಾಫ್ ಆಫ್ ದ ಪ್ರೈಸ್ ನಿಮಗೆ ಕಡಿಮೆ ಆಗುತ್ತೆ. ನನ್ನ ಒಂದು ಕೂಪನ್ ಕೋಡ್ನ ನಾನು ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ಪ್ರಾಡಕ್ಟ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಬೈ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ನನಗೇನೋ ತುಂಬಾ ಇಷ್ಟ ಆಗಿದೆ. ಆಲ್ರೆಡಿ ನಾನು ಒಂದು ಬಾಣಲಿನ ಯೂಸ್ ಮಾಡ್ತಾ ಇದ್ದೀನಿ ಇಂಡಸ್ ವ್ಯಾಲಿದು, ತುಂಬಾ ಚೆನ್ನಾಗಿದೆ. ಓಕೆ, ಏನು ಮಾಡೋಣ? ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆಗೆ ಬಸ್ಸಾರು ಚೆನ್ನಾಗಿರುತ್ತೆ, ಬಸ್ಸಾರೇ ಮಾಡೋಣ. ಸೊಪ್ಪಿನ ಬಸ್ಸಾರು ಆದರೆ ಚೆನ್ನಾಗಿರುತ್ತೆ, ಈ ಕಡೆ ತರಕಾರಿ ಬಸ್ಸಾರು ಕೂಡ ಚೆನ್ನಾಗಿರುತ್ತೆ, ತರಕಾರಿ ಬಸ್ಸಾರನ್ನೇ ಮಾಡೋಣ. ಇರುತ್ತೆ, ಪಲ್ಯನೂ ಇರುತ್ತಲ್ಲ, ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನೇ ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಅಡುಗೆ ಮನೆಗೆ ಬರ್ತಿದ್ದಂಗೆ ಫಸ್ಟು ಕೈ ತೊಳ್ಕೊಂಡ್ಬಿಡ್ಬೇಕು, ಆಮೇಲೆ ಕೆಲಸನ ಶುರು ಮಾಡಬೇಕು. ಇವತ್ತು ನಾನು ಒಂದಷ್ಟು ಕಮೆಂಟ್ಸ್ಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಒಂದು 3-4 ಬ್ಲಾಗಿಂದ ಈ ಥರ ಒಂದು ಕಮೆಂಟು ಬರ್ತಾನೆ ಇದೆ, ಹಾಗಾಗಿ ಅದಕ್ಕೆ ಆನ್ಸರ್ ಮಾಡೋಣ ಅಂಥೇಳಿ ಡಿಲೀಟ್ ಕೂಡ ಮಾಡಿದ್ದೀನಿ ಒಂದಷ್ಟು ಕಮೆಂಟ್ನ, ನನಗೆ ಇಷ್ಟ ಆಗದೆ ಇರೋದು. ಇವತ್ತು ಆನ್ಸರ್ ಮಾಡಿಬಿಡೋಣ ವೀಡಿಯೋದಲ್ಲೇ, ಎಲ್ಲರಿಗೂ ಗೊತ್ತಾಗ್ಬಿಡಲಿ, ಸುಮಾರು ಜನ ನೋಡಿರ್ತೀರ ಆ ಕಮೆಂಟ್ನ, ಹಾಗಾಗಿ ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ, ನಿಮ್ಮ ಅತ್ತೆ ಕುಕ್ಕಿಂಗ್ಗೆ ಹೆಲ್ಪ್ ಮಾಡಲ್ವಾ, ಮನೆಯಲ್ಲಿ ಏನು ಬೇರೆ ಕೆಲಸ ಏನು ಮಾಡಲ್ವಾ, ಯಾಕೆ ನಿಮ್ಮ ಅತ್ತೆ ಹೆಲ್ಪ್ ಮಾಡಲ್ವಾ ಅಂತ ಈ ರೀತಿಯಾದಂಥ ಒಂದಷ್ಟು ಕ್ವೆಶನ್ಸು. ನಮ್ಮತ್ತೆ ಹೆಲ್ಪ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಹೆಲ್ಪ್ ಮಾಡ್ತಾರೆ, ಪಾತ್ರೆ ಎಲ್ಲ ತೊಳ್ಕೊಳ್ತಾರೆ, ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾರೆ. ಅಂದರೆ ಬೆಳಗ್ಗೆ ಹೊತ್ತು ನಾನು ಎಲ್ಲ ಕೆಲಸ ಮುಗಿಸಿ ಹೋಗಿರ್ತೀನಲ್ವ ಅನಿಲ್ನ ಡ್ರಾಪ್ ಮಾಡೋದಕ್ಕೆ, ಆವಾಗ ಅವರು ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ. ಹಾಗೆಯೇ ಅವ್ರ ಬಟ್ಟೆ ಅವರೇ ತೊಳ್ಕೊತಾರೆ, ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಲ್ಲ, ಅವ್ರ ಬಟ್ಟೆ ಅವರೇ ತೊಳ್ಕೊತಾರೆ. ಹೀಗಿರುವಾಗ ಅವರು ಒಂದಷ್ಟು ಕೆಲಸಗಳನ್ನ ಅವರೇ ಮಾಡ್ಕೊಳ್ಳುವಾಗ ನಾನು ಮನೆ ಕೆಲಸದಲ್ಲಿ ಜಾಸ್ತಿ ಹೆಲ್ಪ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಜಾಸ್ತಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ.
ಹಾಗೆಯೇ ಅವತ್ತು ರಾತ್ರಿ ಲೇಟಾಗಿ ಬಂದ್ರಿ ಶಾಪಿಂಗಿಂದ, ಅವತ್ತೇನು ಅಡುಗೆ ಮಾಡಿರಲಿಲ್ಲ ಮತ್ತು ಚೆನ್ನಾಗಿಲ್ಲ ಅಂತ ಕಮೆಂಟ್ ಬೇರೆ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ರಿ. ಅವರು ಆ್ಯಕ್ಚುಲಿ ಕುಕ್ಕಿಂಗ್ ಮಾಡಲ್ಲ, ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಅಂದರೆ ಅವ್ರಿಗೆ ಸ್ವಲ್ಪ ಅಭ್ಯಾಸ ತಪ್ಪು ಹೋಗಿರೋದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಅನಿಲ್ ಏನಾದ್ರು ಹೇಳ್ತಾರೆ, ಮಕ್ಕಳು ಏನಾದ್ರು ಹೇಳ್ತಾರೆ ಚೆನ್ನಾಗಿಲ್ಲ ಅಂತ, ತಿಂದೇ ಇರೋದು ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ನಾವು ಲೇಟ್ ಆದರೂ ಪರವಾಗಿಲ್ಲ ನಾನೇ ಮಾಡ್ಕೊಂಡ್ರೆ ಆಯ್ತು, ನೀವೇನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನೇ ಹೇಳಿರ್ತೀನಿ. ಹಾಗಾಗಿ ಮಾಡಿರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಬೇರೆ ಕೆಲಸ ಎಲ್ಲ ಮಾಡಿಕೊಡ್ತಾರೆ, ಆ ಥರ ಏನೂ ಇಲ್ಲ. ನಾನೇ ಬೇಡ ಅಂತ ಹೇಳ್ತೀನಿ. ಅವಾಗೆಲ್ಲ ಮಾಡಿದರೆ ಇವಾಗ ಆರಾಮಾಗಿರಲಿ ಅಂತ ನಾನೇನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಕೆಲಸದ ವಿಷಯದಲ್ಲಿ ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಕಮೆಂಟ್ ಮಾಡಿದ್ದು ಆ್ಯಕ್ಚುಲಿ ಸುಮ್ಮನೆ ತಮಾಷೆಗೆ ಅವ್ರ ಮಗಂಗೆ ರೇಗಿಸ್ತಿದ್ದಿದ್ದು ಅಷ್ಟೇ. ಅದು ಬಿಟ್ಟರೆ ಸೀರಿಯಸ್ ಆಗಿ ಏನೂ ಚೆನ್ನಾಗಿಲ್ಲ ಅಂತ ಏನು ಕಮೆಂಟ್ ಮಾಡಿದ್ದಲ್ಲ ಅದು. ಆಮೇಲೆ ಇನ್ನೂ ಒಂದಷ್ಟು ಕಮೆಂಟ್ಸು ನನ್ನ ಲಾಸ್ಟ್ ವಿಡಿಯೋಗೆ ಮೈಸೂರಿನ ಬಗ್ಗೆ ನಿಮಗೆ ಬೇಸಿಕ್ ನಾಲೆಡ್ಜ್ ಇಲ್ಲ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಮೈಸೂರು ಬಗ್ಗೆ ಏನು ತಿಳ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿರೋದೇನು ಅಂತ ಅಂದರೆ, ನಾನು ಸ್ವಿಗ್ಗಿ ಆರ್ಡರ್ ಮಾಡಿದ್ದು ಇದೇ ಫಸ್ಟ್ ಟೈಮ್, ನನಗೆ ಗೊತ್ತಿರಲಿಲ್ಲ. ಓಲಾ ಕೂಡ ಅಷ್ಟೇ, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ನನಗೆ ಗೊತ್ತಿರಲಿಲ್ಲ, ನನ್ನ ಹೊಸ ಅನುಭವ ಅಂತ ನಾನು ಹೇಳಿದೆ. ಅದನ್ನು ಬಿಟ್ಟು ನನಗೆ ಮೈಸೂರು ಬಗ್ಗೆ ಏನೂ ಗೊತ್ತಿಲ್ಲ, ಮೈಸೂರು ಅಂದರೆ ಇಷ್ಟ ಇಲ್ಲ, ಮೈಸೂರು ಸರಿ ಇಲ್ಲ, ಈ ಥರ ಏನು ಕಮೆಂಟ್ನ ನಾನು ಮಾಡಿಲ್ಲ. ಬೇಸಿಕ್ ನಾಲೆಡ್ಜ್ ಮೈಸೂರು ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮೈಸೂರು ಬಗ್ಗೆ ನೀವು ಕೇಳಬೇಕು ಅಂತ ಅಂದರೆ ಫುಲ್ಲು ಕಂಪ್ಲೀಟ್ ಒಂದು ವ್ಲಾಗೇ ಬೇಕಾದ್ರೆ ಮಾಡಿಬಿಡ್ತೀನಿ. ಬೇಸಿಕ್ಕಾಗಿ ಸ್ವಲ್ಪ ನನಗೆ ಏನು ಗೊತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೈಸೂರು ಅಂತ ಅಂದರೆ ಪುರಾಣಗಳ ಪ್ರಕಾರ ಮಹಿಷಾಸುರ ಆಳಿದಂಥ ಊರು. ಪಾರ್ವತಿ ದೇವಿ ಚಾಮುಂಡೇಶ್ವರಿಯ ಅವತಾರವನ್ನು ತಾಳಿ ಮಹಿಷಾಸುರನ ವಧೆ ಮಾಡಿ ಅಲ್ಲಿ ನೆಲೆ ಆಗ್ತಾಳೆ ಚಾಮುಂಡಿ ಬೆಟ್ಟದಲ್ಲಿ. ಅದಾದ ನಂತರ ಇತಿಹಾಸಕ್ಕೆ ನಾವು ಬಂದರೆ ಮೈಸೂರನ್ನು ಮೊದಲನೇದಾಗಿ ಗಂಗರು, ಚೋಳರು, ಹೊಯ್ಸಳರು ಹಾಗೆ ವಿಜಯನಗರ ಸಾಮ್ರಾಜ್ಯ ಎಲ್ಲರೂ ಆಳಿದ್ದಾರೆ. ಕೊನೆಯದಾಗಿ ಒಡೆಯರು ಅದನ್ನು ಆಳಿರೋದು, ಒಡೆಯರ ವಂಶಸ್ಥರು. ಯದುರಾಯ ಒಡೆಯರು ಈ ರಾಜವಂಶದ ಮೊದಲನೇ ರಾಜ. ಅದಾದಮೇಲೆ ಸಾಕಷ್ಟು ಅವರ ವಂಶದವರು ಈ ರಾಜ್ಯನ ಆಳ್ತಾರೆ. ಆದರೆ 4ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದರು. ಆ ಸಮಯದಲ್ಲಿ ಮೈಸೂರನ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಹಾಗೆಯೇ KRS ಕೂಡ ಬಿಲ್ಡ್ ಮಾಡಿದ್ರು, ಅಂದರೆ ಕನ್ನಂಬಾಡಿ ಕಟ್ಟೆ ಏನು ಡ್ಯಾಮ್ ಇದೆ ಅದನ್ನು ಬಿಲ್ಡ್ ಮಾಡಿದ್ರು. ಆ ಸಮಯದಲ್ಲಿನೇ ಕಾವೇರಿಯ ವಿವಾದ ಶುರುವಾಗಿದ್ದು, ಅದು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರೇ ಈ ಕಾವೇರಿ ವಿವಾದನ ಶುರು ಮಾಡಿದ್ದು. ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರು, ದಸರಾ, ಮೈಸೂರು ಪಾಕ್, ಮೈಸೂರು ಸಿಲ್ಕ್ ಸ್ಯಾರಿ, ಹಾಗೆಯೇ ಮೈಸೂರು ಅಂತ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ವೆದರ್, ಬ್ಯೂಟಿಫುಲ್ ಆಗಿರೋ ರೋಡ್ಸ್, ಹಾಗೆ ಸಾಕಷ್ಟಿದೆ ಹೇಳಬೇಕು ಅಂತ ಅಂದರೆ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಅದನ್ನೇ ಹೇಳಿದ್ದೆ, ನಂಗೆ ಮೈಸೂರು ಅಂದರೆ ಏನೋ ಒಂಥರ ಖುಷಿ ಅಂತ ಹೇಳಿ. ಇವಾಗಲೂ ಇಷ್ಟ, ಮುಂಚೆನೂ ಇಷ್ಟ ನನಗೆ ಮೈಸೂರು ಅಂತ ಅಂದರೆ. ಅರಮನೆಗೆ ಹೋದಾಗೂ ಅಷ್ಟೇ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಅಲ್ಲಿರುವಂಥ ಫೋಟೋಸ್ ಎಲ್ಲ ನೋಡಿದಾಗ ಅದ್ರ ಹಿಂದೆ ಇರೋಂಥ ಇತಿಹಾಸ ಎಲ್ಲ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳನ್ನ ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ಬೋದು. ಮೈಸೂರು ಬೇಸಿಕ್ ನಾಲೆಡ್ಜ್ ಅಂತ ಅಂದರೆ ಓಲಾ, ಊಬರು, ಸ್ಟಾರ್ಬಕ್ಸು ಮತ್ತು ಸ್ವಿಗ್ಗಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ನಾನು ಹೇಳಿದೆ. ನಾನು ಮೊದಲನೇ ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಬೇಕು, ಮೈಸೂರಲ್ಲಿ ಏನೂ ಇಲ್ಲ ಅಂತ ಹೇಳಬೇಕು ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದಲ್ಲ. ಇದರಿಂದ ನಿಮಗೇನಾದ್ರು ಬೇಜಾರಾಗಿದ್ದರೆ, ಅಂದರೆ ನಾನು ಏನಾದ್ರು ಕೆಟ್ಟದಾಗಿ ಹೇಳಿದ್ದಿದ್ರೆ ನಾನು ಸಾರಿ ಕೇಳೋಕ್ಕೂ ರೆಡಿ ಇದ್ದೀನಿ. ಇವಾಗ ರೆಸಿಪಿಗೆ ಬಂದುಬಿಡೋಣ. ನಾನಿಲ್ಲಿ ಮೊದಲು ಬೇಳೆ ಮತ್ತು ಹೆಸರು ಕಾಳನ್ನ ತೊಗೊಂಡೆ ಒಂದು ಸ್ವಲ್ಪ. ಅಂದರೆ ನಿಮಗೆ ಎಷ್ಟು ಬೇಕು, ಕಾಳು ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನಾನು ತರಕಾರಿ ಅಷ್ಟೇ ಕಾಳನ್ನ ತೊಗೊಂಡಿದ್ದೀನಿ. ಬೇಳೆ ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಬರೀ ಬೇಳೆ ಕೂಡ ಹಾಕ್ಕೋಬೋದು ನೀವು. ಅದ್ರ ಜೊತೆಗೆ ತರಕಾರಿ ಅಂತ ಅಂದರೆ ಜವಳಿಕಾಯಿ, ಹಾಗೆಯೇ ಸೋರೆಕಾಯಿ ಹಾಗೂ ಬೀನ್ಸ್ನ ಹಾಕ್ಕೊಂಡು ನೀರನ್ನ ಕೂಡ ಸೇರಿಸ್ಕೊಂಡು ಬೇಕಾಗಿರೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಕುಕ್ಕರ್ನ ಸ್ಟವ್ ಮೇಲಿಟ್ಟು 2 ವಿಷಲ್ನ ಕೂಗಿಸ್ಕೊಳ್ಳೋಣ. 1 ಅಥವಾ 2 ವಿಷಲು ಸಾಕಾಗುತ್ತೆ. ಇವಾಗ ಕುಕ್ಕರ್ ವಿಷಲ್ ಆಗಿ ಆಲ್ರೆಡಿ ಪ್ರೆಷರ್ ಕೂಡ ಕಡಿಮೆ ಆಗಿದೆ. ಇವಾಗ ಇದನ್ನು ನಾವು ಸ್ಟ್ರೈನರಲ್ಲಿ ಹಾಕ್ಕೊಂಡು, ಅಂದರೆ ಕಟ್ಟನ್ನು ಸಪ್ರೇಟು ಹಾಗೂ ತರಕಾರಿ ಬೇಳೆನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದು ಬಿಸಿ ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ. ಕಾಳು ಖಾರಕ್ಕೆ ಕೂಡ ರುಬ್ಬೋದಕ್ಕೆ ಹಾಕಬೇಕು, ಹಾಗಾಗಿ ಅದು ಸ್ವಲ್ಪ ಆರಲಿ ಅಂತ ಹೇಳಿ ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡು ಅದಾದಮೇಲೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗಿದೆ ಅಂತ ಅಂದರೆ ನೀರು ಕಡಿಮೆ ಆಗಿಬಿಟ್ಟಿದೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೆ, ತರಕಾರಿ ಸ್ವಲ್ಪ ಜಾಸ್ತಿನೇ ನೀರು ಹಿಡ್ಕೊಂಬಿಟ್ಟಿದೆ ಅಂತ ಅನಿಸುತ್ತೆ, ಹಾಗಾಗಿ ನೀರು ಕಡಿಮೆ ಆಗಿದೆ. ನಾನಿಲ್ಲಿ ಖಾರಕ್ಕೆ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ಇಡಿಯಾಗಿ ಸುಟ್ಕೊಂಡು ಅದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಕೂಡ. ನಾನು ಲಾಸ್ಟ್ ಟೈಮ್ ಇದನ್ನು ಆಲ್ರೆಡಿ ತೋರಿಸಿದ್ದೆ. ಹುರುಳಿಕಾಳು ಸಾರು ಮಾಡಿದ್ದೆ, ಹುರುಳಿಕಾಳ್ದು ಕಟ್ಟು ಸಾರು ಮಾಡಿದ್ದೆ, ಆವಾಗ ಸುಟ್ಕೊಂಡು ಮಾಡಿದ್ದೆ. ಇವಾಗ ಬಂದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ.
ಇದೆರಡನ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅದಾದಮೇಲೆ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರಕ್ಕೆ ಏನು ಬೇಕು ರುಬ್ಬೋದಕ್ಕೆ ಅದಕ್ಕೆ. ಕಾಳನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತು ಕಾಳನ್ನ ಆರಿಸ್ಬಿಟ್ಟು ತರಕಾರಿ ಬಿಟ್ಟು ಅದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಚಮಚದಷ್ಟು ಖಾರದ ಪುಡಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಖಾರ ರುಬ್ಬಿದ್ದೆಲ್ಲ ರೆಡಿ ಆದಮೇಲೆ ಇವಾಗ ಖಾರನ ಇದಕ್ಕೆ ಸಾರಿಗೆ ಹಾಕ್ಕೊಳ್ಳೋಣ. ಫಸ್ಟು ಸ್ವಲ್ಪ ಕಾಳಿಗೆ ಕೂಡ ಹಾಕ್ಕೊಳ್ಳೋಣ, ಅಂದರೆ ತರಕಾರಿ ಮತ್ತು ಕಾಳು ಮಿಕ್ಸ್ಚರ್ ಇದೆಯಲ್ಲ ಅದಕ್ಕೂ ಕೂಡ ಸ್ವಲ್ಪ ಏನು ರುಬ್ಬಿರೋ ಅಂಥ ಖಾರನ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅದಕ್ಕೆ ಕೂಡ ಸ್ವಲ್ಪ ಖಾರನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಮಿಕ್ಕಿದಂಥ ಅಷ್ಟು ಖಾರನೂ ನಾನಿಲ್ಲಿ ಏನು ಕಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಅನಿಲ್ ಕೂಡ ಬಂದರು, ಎಳ್ನೀರು ತೊಗೊಬಂದಿದ್ರು. ಅಂದರೆ ಅವ್ರು ಕುಡಿದ್ರಂತೆ ಎಳ್ನೀರು, ಹಾಗಾಗಿ ಮನೆಗೆ ಕೂಡ ಎಲ್ಲರಿಗೂ ಎಳ್ನೀರನ್ನ ತೊಗೊಬಂದಿದ್ರು. ಅದನ್ನೇ ಇವಾಗ ನನಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ಕುಡಿ ಅಂತ ಹೇಳಿಬಿಟ್ಟು ಅದು ಓಪನ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಈ ರೀತಿ ಬಿಸಿ ಬಿಸಿ ಅಡುಗೆ ಮಾಡಿಕೊಡ್ತಾ ಇದ್ದೀನಿ ಅನಿಲ್ಗೆ. ಅನಿಲ್ ಇದ್ದರೆ ಮಧ್ಯಾಹ್ನ ಈ ರೀತಿ ಬಿಸಿ ಬಿಸಿ ಅಡುಗೆ ಮಾಡೋದು ನಾನು. ಇಲ್ಲ ಅಂತ ಅಂದರೆ ಏನು ಮಾಡ್ತೀನಿ, ಅನ್ನ ಏನಾದ್ರು ಮಾಡ್ಕೊಳ್ತೀನಿ, ಸಾರಿರುತ್ತೆ. ಸಾಯಂಕಾಲ ಅಡುಗೆ ಮಾಡ್ತೀನಿ ನಾನು ಜಾಸ್ತಿ. ಇಲ್ಲಾಂದರೆ ಬೆಳಗ್ಗೆನೇ ಮಾಡಿಬಿಟ್ಟಿರ್ತೀನಲ್ಲ, ಅನ್ನನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಅದನ್ನೇ ಊಟ ಮಾಡ್ಕೊಳ್ತೀನಿ. ಇಲ್ಲ ಪಲಾವ್ ಏನಾದ್ರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇಲ್ಲ ಚಪಾತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ, ಮಧ್ಯಾಹ್ನ ಅದನ್ನೇ ತಿನ್ಕೊಳ್ತೀನಿ. ಈ ರೀತಿ ಮಾಡ್ತೀನಿ. ಇವತ್ತು ಅನಿಲ್ ಇದ್ರಲ್ಲ, ಹಾಗಾಗಿ ಫುಲ್ ಮೀಲ್ಸ್ ಕಂಪ್ಲೀಟಾಗಿ ಮುದ್ದೆ, ಅನ್ನ, ಸಾರು ಎಲ್ಲ ಮಧ್ಯಾಹ್ನ ಮಾಡಿಬಿಟ್ಟು ಊಟ ಮಾಡಿದ್ವಿ. ಇವತ್ತು ವೀಣಾ ಅವರಿಗೋಸ್ಕರ ಇವತ್ತು ಸ್ಪೆಷಲಾಗಿ ಬಸ್ಸಾರು ಹಾಗೂ ಮುದ್ದೆನ ಮಾಡ್ತಾಯಿರೋದು. ಮುದ್ದೆದು ಕೂಡ ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ. ಹೇಗೆ ಪರ್ಫೆಕ್ಟಾಗಿ ಮುದ್ದೆನ ಮಾಡೋದು, ನೀಟಾಗಿ ಚೆನ್ನಾಗಿ ಬರಬೇಕು, ಸಾಫ್ಟಾಗಿ, ಆ ರೀತಿಯಾಗಿ ಹೇಗೆ ಮಾಡೋದು ಅಂತ ಇವತ್ತು ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಾಗಿ ಕಟ್ ಮಾಡಲ್ಲ, ನೀಟಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಮೆಜರ್ಮೆಂಟು ಸ್ಕ್ರೀನ್ ಮೇಲೆ ಕೂಡ ನಾನು ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಮೆಜರ್ಮೆಂಟೇ ಇಟ್ಕೊಬೇಡಿ, ನಿಮಗೂ ಒಂದು ಕಣ್ಣು ಅಳತೆ ಇರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಬೋದು. ಇವಾಗ ಇಲ್ಲಿ ಸೊಪ್ಪಿನ ಬಸ್ಸಾರು ಮಾಡಿ ಅದೇ ಜ್ಞಾಪಕ ಬರ್ತಾಯಿದೆ ನನಗೆ. ಇಲ್ಲಿ ತರಕಾರಿ ಮತ್ತು ಬೇಳೆ ಇತ್ತಲ್ಲ ಅದನ್ನು ಇವಾಗ ಸ್ವಲ್ಪ ಖಾರ ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಈ ಕಡೆ ಸಾರಿಗೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಖಾರ, ಅದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ತುಂಬ ಜಾಸ್ತಿ ಅಳತೆ ಮಾಡಿಕೊಂಡು ಯಾವುದನ್ನು ಮಾಡೋದಿಲ್ಲ. ನನಗೆ ಹಾಗೇ ಅದು ಅಭ್ಯಾಸ ಆಗಿರೋದ್ರಿಂದ ನನಗೆ ಎಷ್ಟು ಹಾಕಬೇಕು ಏನು ಅಂತ ಗೊತ್ತಿರುತ್ತೆ, ಹಾಗೆ ಹಾಕ್ತೀನಿ. ಹಾಗೆಯೇ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಸಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಉದುರಿಸ್ದೆ, ಏನು ಕಾಳಿತ್ತಲ್ಲ ಅದಕ್ಕೆ ತೆಂಗಿನಕಾಯಿ ತುರಿನ ಉದುರಿಸ್ಕೊಂಡು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕೂಡ ಹಾಕ್ಕೋಬೋದು ಬೇಕಂದರೆ. ನಾನು ಈರುಳ್ಳಿ ಏನೂ ಹಾಕಿಲ್ಲ. ಇದನ್ನು ಸ್ವಲ್ಪ ಸಾರಿಗೆ ಮತ್ತು ಇವಾಗ ಸ್ವಲ್ಪ ಕಾಳಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ರೆ ರೆಡಿ ಆಯಿತು. ಬಸ್ಸಾರು ಮತ್ತು ಪಲ್ಯ ಎರಡೂ ಕೂಡ ಸೂಪರಾಗಿ ರೆಡಿ ಆಗುತ್ತೆ. ಬಸ್ಸಾರು ಮಾಡಿದ್ರೆ ಒಂದು ಖುಷಿ ಏನು ಅಂತಂದರೆ ಪಲ್ಯ ಏನು ಮಾಡೋಂಗಿರಲ್ಲ. ಬೇರೆ ಸಾರು ಮಾಡಿದ್ರೆ ಸೈಡ್ ಡಿಶ್ ಆಗಿ ಪಲ್ಯನೋ ಏನಾದರೂ ಮಾಡಬೇಕಾಗತ್ತೆ. ಹಾಗೆ ತಿನ್ನೋದಕ್ಕೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಉಪ್ಪಿನಕಾಯಿ ಬೇಕಾಗುತ್ತೆ, ಹಪ್ಪಳ ಬೇಕಾಗುತ್ತೆ. ಆದರೆ ಬಸ್ಸಾರು ಆದರೆ ಹಾಗಲ್ಲ, ಬಸ್ಸಾರು ಜೊತೆಗೆ ಪಲ್ಯ ಇರುತ್ತಲ್ವಾ, ಹಾಗಾಗಿ ಇವಾಗ ಮುದ್ದೆಗೆ ಇಡ್ತಾ ಇದ್ದೀನಿ. ಬಾಣಲಿನಲ್ಲೇ ನಾನು ಯೂಶ್ವಲಿ ಮುದ್ದೆನ ಮಾಡೋದು. ಒಂದೊಂದು ಸರಿ ಪಾತ್ರೆನಲ್ಲಿ ಮಾಡ್ತೀನಿ, ಒಂದೊಂದು ಸರಿ ಬಾಣಲಿನಲ್ಲಿ ಮಾಡ್ತೀನಿ. ಇವಾಗ 1.5 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ರಾಗಿ ಹಿಟ್ಟನ್ನ ಉದುರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ತುಪ್ಪ ಅಥವಾ ಎಣ್ಣೆ ಹಾಗೂ ಉಪ್ಪನ್ನ ಹಾಕ್ಕೋಬೋದು. ನಾನು ಅದೇನೂ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೀರು ಇವಾಗ ಕುದೀತಾ ಇದೆ. ನೀರು ಕುದಿ ಬಂದ ನಂತರ ಇಲ್ಲಿ ಯಾವ ಕಪ್ಪಲ್ಲಿ ನಾನು ನೀರನ್ನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅಳತೆ, 1 ಕಪ್ಪು ಹಿಟ್ಟು, 1.5 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ಅದಕ್ಕೆ 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ ಮೇಲೆ ಕೂಡ ಕುದಿಯೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ದಾದಮೇಲೆ ಅಂದರೆ ಒಂದು 2-3 ನಿಮಿಷ ಸಾಕು. ಕುದ್ದಾದಮೇಲೆ ಇದನ್ನು ಇವಾಗ ಕೂಡಿಸ್ಕೊಳ್ತಾ ಇದ್ದೀನಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕೂಡಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದಾದಮೇಲೆ ಸಿಮ್ ಮಾಡಿಕೊಂಡು ಕೂಡಿಸ್ಕೊಳ್ತಾ ಇದ್ದೀನಿ. ನಾನು ಕೆಳಗೆ ಇಟ್ಕೊಂಡು ಕೂಡಿಸಿ ನೀಟಾಗಿ ಅದಾದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಂದರೆ ಬೇಯಿಸ್ಕೊಂಡು ಆಮೇಲೆ ಮುದ್ದೆನ ಕಟ್ತಾರೆ. ಆದರೆ ನಾನು ಈ ರೀತಿ ಮಾಡ್ಕೊಳ್ತೀನಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೂಡಿಸ್ಕೊಂಡು, ಅಂದರೆ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಸ್ಟವ್ ಮೇಲೆ ಇಟ್ಟು ನಾವು ಚೆನ್ನಾಗಿ ಕೂಡಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಮುದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಹದವಾಗಿ ಬಂದಿದೆ ಮುದ್ದೆ ಅಂತ ಹೇಳಿ. ಈ ರೀತಿ ನೀರು ಕೈಯಲ್ಲಿ ಮುಟ್ಟಿ ನೋಡಿದಾಗ ಯಾವುದೇ ರೀತಿ ಅಂಟ್ಕೋಬಾರ್ದು, ಆವಾಗ ಮುದ್ದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂಥೇಳಿ. ಇವಾಗ ಒಂದು ಕೈ ಬಟ್ಲು ತೊಗೊಂಡು, ಇದು ಚಾಪಿಂಗ್ ಬೋರ್ಡ್ ಆ್ಯಕ್ಚುಲಿ, ಊರಲ್ಲೆಲ್ಲ ಕೈ ಬಟ್ಲು ಯೂಸ್ ಮಾಡ್ತಾರೆ. ಹಾಗೆಯೇ ಒಂದು ವೈ ಶೇಪಲ್ಲಿ ಒಂದು ಕೋಲಿರುತ್ತೆ, ಅದನ್ನು ಮುದ್ದೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ.
ಅಂದರೆ ಕೂಡ್ಸೋದಕ್ಕೆ, ಮುದ್ದೆ ಕಟ್ಟೋದಕ್ಕೆ ಕೈ ಬಟ್ಲು ಯೂಸ್ ಮಾಡ್ತಾರೆ. ನಮ್ಮವ್ರ ಊರಲ್ಲಿ ನೋಡಿದ್ದೆ ನಾನು ಅದನ್ನು. ಇವಾಗ ಸಾಫ್ಟಾಗಿ ಪರ್ಫೆಕ್ಟಾಗಿ ಸಖತ್ತಾಗಿರೋ ಅಂಥ ಮುದ್ದೆ ರೆಡಿ ಆಯಿತು. ಇವಾಗ ನಾವು ಕೂಡ ಊಟ ಮಾಡ್ತೀವಿ. ಅನಿಲ್ಗೆ ಈ ರೀತಿ ಮುದ್ದೆ, ಬಸ್ಸಾರು, ಅನ್ನ ಕರೆಕ್ಟಾಗಿ ಈ ರೀತಿ ಒಂದು ಫುಲ್ ಮೀಲ್ಸ್ ಇದ್ದರೆ ಒಂಥರ ಖುಷಿ ಅವ್ರಿಗೆ. ಡೈಲಿ ಆಫೀಸ್ಗೆ ಹೋಗ್ತಾರಲ್ವ, ಬೆಳಗ್ಗೆ ಮುದ್ದೆ ಮಾಡಿಕೊಡ್ತೀನಿ, ಆದ್ರೂ ಮಧ್ಯಾಹ್ನ ತಣ್ಣಗಿರೋದು ಊಟ ಮಾಡ್ತಾರೆ. ರಾತ್ರಿ ಲೇಟಾಗಿ ಊಟ ಮಾಡ್ತಾರೆ, ಅಂದರೆ ತುಂಬ ಲೇಟಾಗಿ ಬರ್ತಾರಲ್ವ ಅವರು, ಹಾಗಾಗಿ ರಾತ್ರಿ ಲೇಟಾಗಿ ಊಟ ಮಾಡ್ತಾರೆ. ಈ ರೀತಿ ಮಧ್ಯಾಹ್ನ ಅವರು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡೋದು ಒಂಥರ ಖುಷಿ ಅವ್ರಿಗೆ. ಅದೂ ಎಲ್ಲರೊಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇದ್ರೂ ನಾವು ಕೆಳಗೆ ಕುತ್ಕೊಂಡು ಊಟ ಮಾಡ್ತೀವಿ ಎಲ್ಲರೂ ಇದ್ದಾಗ. ಅದೇನೋ ಕೆಳಗೆ ಕುತ್ಕೊಂಡು ಊಟ ಮಾಡಿದ್ರೆ ಒಳ್ಳೆಯದು ಅಂತಾರೆ, ಹಾಗೆಯೇ ಚೆನ್ನಾಗಿರುತ್ತೆ. ಹಾಗಾಗಿ ಕೆಳಗೆ ಕುತ್ಕೊಂಡು ಊಟ ಮಾಡ್ತೀವಿ. ನಮ್ಮ ಕೃಷ್ಣಂಗೆ ಕರಿತಾ ಇದ್ದೀನಿ ನಾನು ಊಟ ಮಾಡಿಸೋದಕ್ಕೆ. ಅವನಿಗೆ ಕೈ ಏನೋ ಸ್ವಲ್ಪ ನೋವಾಗಿದೆ, ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಕೈ ಬೆರಳತ್ರ ಏನೋ ಸ್ವಲ್ಪ ಇದು ಪಸ್ತರ ಆಗಿದೆ, ಹಾಗಾಗಿ ಹಾಸ್ಪಿಟ್ಲಿಗೆ ಕೂಡ ಹೋಗಿ ಬರಬೇಕು ಇವತ್ತು ಇದರೊಟ್ಟಿಗೆ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಕೂಡ ಸಬ್ಸ್ಕ್ರೈಬರ್ ರಿಕ್ವೆಸ್ಟೇ ಆಗಿತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ, ಕ್ವಿಕ್ಕಾಗಿ ಮಾಡಿಬಿಡೋಣ. ಮೊದಲು ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಚಮಚದಷ್ಟು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ, ಆನಂತರ 1 ಚಮಚದಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಮೆಣಸು, ಆಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಎಳ್ಳು, ಹಾಗೆಯೇ 1/4 ಚಮಚದಷ್ಟು ಮೆಂತ್ಯ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು, ಫ್ರೈ ಅಲ್ಲ ಸಾರಿ, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಿಷ್ಟನ್ನು ಕರೆಕ್ಟಾಗಿ ಏನು ಅಳತೆ ಹೇಳಿದ್ದೀನೋ ಅದೇ ಅಳತೆನಲ್ಲೇ ತೊಗೊಂಡ್ರೆ ಚೆನ್ನಾಗಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಇವಾಗ ಡ್ರೈ ರೋಸ್ಟ್ ಎಲ್ಲ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಡೋಣ. ಇನ್ ದ ಮೀನ್ ಟೈಮ್ ನಾವಿಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಮಾಡ್ಕೊಂಬಿಡೋಣ. ಇದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೋಬೇಕು ಅದನ್ನು. ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 8 ರಿಂದ 10 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ಹೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುರ್ಕೊಂಡು ಕೂಡ ಹಾಕ್ಕೋಬೋದು, ಹೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಏನು ಆವಾಗಲೇ ಹುರಿದ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನೂ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದರ ಜೊತೆಗೆ ನಾನಿಲ್ಲಿ ಹುಣಸೆ ಹಣ್ಣನ್ನ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಹಾಗಾಗಿ ಮುಂಚೆನೇ ನಾನು ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಈ ಏನು ಮಿಕ್ಸ್ ಇದೆ ಇದು ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ. ತುಂಬ ನೈಸ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ನಡೆಯುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫ್ಲೇವರು ಬಾಯಿಗೆ ಸಿಗ್ತಾ ಇದ್ದರೆ ಆ ಮಸಾಲೆಸ್ ಎಲ್ಲ ಚೆನ್ನಾಗೇ ಇರುತ್ತೆ. ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ. ಇವಾಗ ನೋಡಿ ಇದು ರೆಡಿಯಾಗಿದೆ ರುಬ್ಕೊಂಡಿರೋದೆಲ್ಲ. ಇವಾಗ ನಾನು ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹುಣಸೆ ರಸನ ನಾನೇನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ಅಂದರೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಮೇಲೆ ನಾವು ಹಾಕ್ಕೋಬೋದು, ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ನೀರು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋ ಅಷ್ಟು ಕುದಿಸಿ ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪುಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫುಲ್ಲು ಫ್ಲೇವರು ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. ಇದು ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. 10 ನಿಮಿಷ ಆಗಲ್ಲ, ಒಂದು 5 ನಿಮಿಷದಲ್ಲೇ ಆಗಿಬಿಡುತ್ತೆ ಇದು ಚೆನ್ನಾಗಿ ರೆಡಿ ಆದಮೇಲೆ ನಾವಿಲ್ಲಿ ಇದಕ್ಕೆ ಒಗ್ಗರಣೆನ ಹಾಕ್ಕೋಬೇಕಾಗತ್ತೆ. ಅಂದರೆ ಕಡಲೆ ಬೀಜ ಎಲ್ಲ ಒಗ್ಗರಣೆ ಹಾಕ್ಕೋಬೇಕಲ್ಲ, ಅದಕ್ಕೆ ನಾನಿಲ್ಲಿ ಒಗ್ಗರಣೆ ಬಟ್ಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು, ಹಾಗೆಯೇ ಕಡಲೆಬೀಜ, ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆಬೀಜ, ಕಡಲೆಬೇಳೆ ಎಲ್ಲ ಅದಕ್ಕೆ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ಮತ್ತೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಚೆನ್ನಾಗಿರುತ್ತೆ, ಘಮ ಘಮ ಅನ್ನತ್ತೆ. ಹಾಗೆಯೇ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹುಳಿ ಅಂತ ಅನ್ಸೋದಿಲ್ಲ. ಅದೇ ಫಸ್ಟೇ ಕಡಲೆಬೀಜ, ಕಡಲೆಬೇಳೆ ಒಗ್ಗರಣೆ ಹಾಕಿ ಅದ್ರ ಮೇಲೆ ನಾವು ಹುಣಸೆಹಣ್ಣೆಲ್ಲ ಹಾಕಿ ಕುದಿಸಿದ್ರೆ ಏನಾಗುತ್ತೆ, ಅದು ಕಾಳುಗಳೆಲ್ಲ ಒಂಥರ ಹುಳಿ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಇವಾಗ ಫೈನಲಿ ರೆಡಿ ಆಯಿತು ಪುಳಿಯೋಗರೆ ಗೊಜ್ಜು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು.